ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಎಲ್ಲರಿಗೂ ಭೀಮ ಚಿತ್ರದ ರಿವ್ಯೂಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ನಟನೆಯ ಭೀಮ ಸಿನಿಮಾ ರಾಜ್ಯಾದ್ಯಂತ 400ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಅದರಲ್ಲೂ ಮುಚ್ಚುವ ಹಂತದಲ್ಲಿದ್ದ 18ಕ್ಕೂ ಹೆಚ್ಚು ಚಿತ್ರಮಂದಿರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೂ ಭೀಮವನ್ನು ಅಖಾಡಕ್ಕಿಳಿಸಿದೆ. ಚಿತ್ರತಂಡ ರೌಡಿಸಂ, ಹೊಡೆದಾಟ, ಬಡಿದಾಟಗಳು ಜೊತೆಗೆ ಈ ಬಾರಿ ಸಾಮಾಜಿಕ ಸಂದೇಶ ಮತ್ತು ಯುವ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಕತೆ ಮಾಡಿದ್ದಾರೆ ದುನಿಯಾ ವಿಜಯ್. ಸ್ನೇಹಿತರೆ, ಇದು ಯುವ ಜನಾಂಗದ ಹಿನ್ನೆಲೆಯ ಮಾಡಿದ ಸಿನಿಮಾ ಎಂದು ಈ ಹಿಂದೆ ವಿಜಯ್ ಹೇಳಿಕೊಂಡಿದ್ದರು. ಟ್ರೇಲರ್ನಲ್ಲಿ ಆ ವಿಚಾರವೇ ಹೈಲೈಟ್ ಆಗಿತ್ತು. ಡ್ರಗ್ ವ್ಯವಸ್ಥೆಯನ್ನು ಪ್ರಧಾನ ಕಥೆಯಾಗನ್ನೇ ಮಾಡಿಕೊಂಡು ರೌಡಿಸಂ ಮೂಲಕ ರಕ್ತಗೊಳಿ ಹರಿಸುವ ಕೆಲಸ ಈ ಚಿತ್ರದಲ್ಲಿ ಕಾಣಿಸುತ್ತದೆ. ಎಂದಿನಂತೆ ನಟ ದುನಿಯಾ ವಿಜಯ್ ಆಕ್ಷನ್ ಮೂಲಕವೇ ಭೀಮ ಚಿತ್ರದಲ್ಲಿ ಅಬ್ಬರಿಸಿದ್ದಾರೆ. ಡ್ರಗ್ಸ್ ಮಾತ್ರವಲ್ಲದೆ ವಿಲ್ಲಿಂಗ್ ಕ್ರೇಜ್ ಬಗ್ಗೆಯೂ ಸಿನಿಮಾ ಮೆಸೇಜ್ ಕೊಟ್ಟಿದೆ. ಸ್ನೇಹಿತರೆ, 2021ರಲ್ಲಿ ತೆರೆಗೆ ಬಂದಿದ್ದ ಸಲಗ ಸಿನಿಮಾ ಹಿಟ್ ಆಗಿತ್ತು. ಚೊಚ್ಚಲ ನಿರ್ದೇಶನಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೇಳಿಬಂದಿತ್ತು. ಇದೀಗ ಭೀಮ ಚಿತ್ರವನ್ನು ನಿರ್ದೇಶನ ಮಾಡಿರುವ ದುನಿಯಾ ವಿಜಯ್ ಚಿತ್ರದಲ್ಲಿ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಈ ಚಿತ್ರಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾ ನೋಡಿದ ಪ್ರೇಕ್ಷಕ ಬಹುಪರ ಕೇಳುತ್ತಿದ್ದಾರೆ. ಚಿತ್ರಮಂದಿರಗಳಲ್ಲಿ ಮುಂದೆ ಪಟಾಕಿ ಹೊಡೆದು ಸಂಭ್ರಮಿಸುತ್ತಿದ್ದಾರೆ. ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ರೆಸ್ಪಾನ್ಸ್. ಸ್ನೇಹಿತರೆ, ದುನಿಯಾ ವಿಜಯ್ ಭೀಮ ಸಿನಿಮಾಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿಯೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈಗಾಗಲೇ ಮೊದಲ ಶೋ ಮುಗಿದಿದ್ದು, ಸಿನಿಮಾ ನೋಡಿ ಬಂದ ಪ್ರೇಕ್ಷಕ ವಿಜಯ್ ಅವರು ನಟನೆಯ ಸಿನಿಮಾ ಕಥೆ ಮತ್ತು ಫೈಟ್ ಸೀನ್ಗಳು ಫಿದಾಗಿದ್ದಾರೆ. ಸ್ನೇಹಿತರೆ, ಹೊಸಪೇಟೆಯಲ್ಲಿ ಶೋ ಕ್ಯಾನ್ಸಲ್, ಫ್ಯಾನ್ಸ್ ಆಕ್ರೋಶ. ಸ್ನೇಹಿತರೆ, ಇನ್ನು ಹೊಸಪೇಟೆಯಲ್ಲಿ ಭೀಮ ಸಿನಿಮಾ ಬೆಳಗಿನ 6 ಗಂಟೆ ಮಾರ್ನಿಂಗ್ ಶೋ ರದ್ದಾಗಿದೆ. ಈ ಹಿನ್ನೆಲೆ ಚಿತ್ರಮಂದಿರದ ಮುಂಭಾಗದಲ್ಲಿ ಸೇರಿದ ಫ್ಯಾನ್ಸ್ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸಿನಿಮಾ ಹಾಕಿ ಎಂದು ಗೇಟ್ ಹೊರಬಾಗಿ ನಿಂತು ಘೋಷಣೆ ಕೂಗಿದರು. ಸ್ನೇಹಿತರೆ, ದುನಿಯಾ ವಿಜಯ್ ನಟನೆಯ ಭೀಮ ಸಿನಿಮಾ ಇಂದು ಆಗಸ್ಟ್ 9ರಂದು ಬಿಡುಗಡೆಯಾಗಿದೆ. ವಿಜಯ್ ನಿರ್ದೇಶನದ ಸಲಗ ಸಿನಿಮಾ ಗೆದ್ದ ಬೆನ್ನಲ್ಲೇ ಘೋಷಣೆ ಮಾಡಿದ ಎರಡನೇ ಸಿನಿಮಾ ಈ ಬಲ ಭೀಮ ಬಹುನಿರೀಕ್ಷೆ ಮೂಡಿಸಿದ್ದು. ಈ ಚಿತ್ರ ಇದೀಗ ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಎಲ್ಲೆಡೆ ಪಾಸಿಟಿವ್ ಟಾಕ್ ಕೇಳಿಬಂದಿದೆ. ಈಗಾಗಲೇ ಟ್ರೇಲರ್ ನೋಡಿದಂಥ ಈ ಸಿನಿಮಾ ರೌಡಿಸಂ ಜೊತೆಗೆ ಡ್ರಗ್ಸ್ ವ್ಯವಸ್ಥೆಯ ಬಗ್ಗೆಯೂ ಸಂದೇಶ ಹೊಂದಿದೆ. ಸ್ನೇಹಿತರೆ, ಭೀಮ ಚಿತ್ರವು ನೈಜತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ದುನಿಯಾ ವಿಜಯ್ ಸಿನಿಮಾ ಅಂದರೆ ಅಲ್ಲಿ ನೈಜತೆಗೆ ಹೆಚ್ಚಿನ ಆದ್ಯತೆ. ಕಲ್ಟಿ ಕ್ಲಾಸಿಕ್ ಶೈಲಿಯ ಕಥೆಯನ್ನು ಅಷ್ಟೇ ರಿಯಲಿಸ್ಟಿಕ್ ಆಗಿ ತೋರಿಸುವ ತಾಕತ್ತು ವಿಜಯ್ಗಿದೆ. ಅದು ಭೀಮನ ಮೂಲಕ ಮತ್ತೆ ಸಾಬೀತಾಗಿದೆ. ನೈಜ ಕಥೆ ಎಂದರೆ ಅಲ್ಲಿ ಎಲ್ಲವೂ ತೀರಾ ಲೋಕಲ್ ಆಗಿರಬೇಕು. ಆ ಕಾರಣಕ್ಕೆ ಪ್ರೇಕ್ಷಕನಿಗೆ ಇಡೀ ಬೆಂಗಳೂರನ್ನೇ ಒಂದು ರೌಡಿ ಹೊಡೆದು ಬೀದಿ ಬೀದಿಯನ್ನು ತೋರಿಸಿದ್ದಾರೆ. ಇದರ ಜೊತೆಗೆ ಗಲ್ಲಿ ರೂಢಿಗಳನ್ನು, ಹಾವಳಿ ಲಾಂಗು ಮಚ್ಚುಗಳ ರಾಶಿಯು ಚಿತ್ರದ ಫಸ್ಟ್ ಹಾಫ್ನಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ಭೀಮ ಚಿತ್ರದಲ್ಲಿ ಮಾಸ್ ಹಾಡಿನ ಮೂಲಕ ಎಂಟ್ರಿ ಕೊಡುವ ಭೀಮ ದುನಿಯಾ ವಿಜಯ್ ಲೋಕಲ್ ರೌಡಿಸಂ ಹೇಗಿರುತ್ತೆ ಎಂಬುದನ್ನು ತೋರಿಸಿದ್ದಾರೆ. ಚಿತ್ರದಲ್ಲಿ ಅವರ ಬಾಯಲ್ಲಿ ಮಾತು ಮಾತಿಗೆ ಅಮ್ಮ ಅಕ್ಕ ಬೆಗಳು ಪಿಕ್ಚರ್ನಲ್ಲಿ ತಲೆ ಬರುತ್ತದೆ. ಇದರ ಜೊತೆಗೆ ಗಾಂಜಾ ಅಮಲು, ಸಂಗೀತ ಗಮಲು ಚಿತ್ರದ ಫಸ್ಟ್ ಹಾಫ್ನಲ್ಲಿದೆ. ಸಲಗದಲ್ಲಿ ಮೂಡಿ ಮಾಡಿದ್ದ ಸಂಗೀತ ನಿರ್ದೇಶಕ ಚರಣ್ ರಾಜ್ ಭೀಮ ರೌಡಿಸಂ ಕಥೆಗೂ ಒಳ್ಳೆ ಕಾಡುವ ಸಂಗೀತವನ್ನೇ ನೀಡಿದ್ದಾರೆ. ಸ್ನೇಹಿತರೆ, ಭೀಮ ಚಿತ್ರದಲ್ಲಿ ಒಂದು ಸಲ ಹೊಡೆದ್ರೆ ಜಾಲಿ, ಇನ್ನೊಂದು ಸಲ ಹೊಡೆದ್ರೆ ಶ್ರದ್ಧಾಂಜಲಿ ಎಂಬ ಖಡಕ್ ಡೈಲಾಗ್ಗಳು ಭರ್ತಿಯಾಗಿ ನೀಡಿದ್ದಾರೆ. ಸಂಭಾಷಣೆಕಾರ ಮಾಸ್ತಿ ದುನಿಯಾ ವಿಜಯ್ ಇದ್ದರೆ ಅದು ಮಾಸ್ ಆಕ್ಷನ್ ದೃಶ್ಯಗಳು ಕೊರತೆ ಇರದು. ಇಲ್ಲಿಯೂ ಅದೇ ಮುಂದುವರಿಸಿದ್ದಾರೆ. ಭೀಮ ರೌಡಿಗಳ ಜೊತೆ ಓಡಾಡುತ್ತಿದ್ದ ನಾಯಕಿ ಆತನ ಫೈಟ್ ನೋಡಿ ಚಪ್ಪಾಳೆ ತಟ್ಟುವುದಷ್ಟೇ ಕೆಲಸ. ಸ್ನೇಹಿತರೆ, ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಹಾಸ್ಯ ಮಿಶ್ರಿತವಾಗಿ ನುಡಿಸಿಕೊಂಡು ಹೋಗುತ್ತದೆ. ಹಾಡುಗಳಿಂದಲೇ ಮೂಡಿ ಮಾಡುತ್ತದೆ. ಇನ್ಸ್ಪೆಕ್ಟರ್ ಗಿರಿಜಾ ಪಾತ್ರವನ್ನು ಸಖತ್ತಾಗಿಯೇ ಕಟ್ಟಿದ್ದಾರೆ ನಿರ್ದೇಶಕ ದುನಿಯಾ ವಿಜಯ್. ಗಾಂಜಾ ಮಾರಾಟ ಮಾಡುವವರ ವಿರುದ್ಧ ಪೊಲೀಸ್ ಅಧಿಕಾರಿ ಜೊತೆಗೆ ವಿಜಯ್ ಸಹ ಅಖಾಡಕ್ಕಿಳಿದಿದ್ದಾರೆ. ಈ ದಾಳಿಯಲ್ಲಿ ಕಳಕಂಬಿ ಎಂದೇ ಸೇರಿದ್ದಾನೆ. ದುನಿಯಾ ವಿಜಯ್ ಗೆದ್ದರೂ ಮತ್ತಷ್ಟು ದುಶ್ಮನಿಗಳು ಹುಟ್ಟಿಕೊಳ್ಳುತ್ತಾರೆ. ಆತನನ್ನು ಹಣೆಯನ್ನು ಸಂಚು ರೂಪಿಸುತ್ತಾರೆ. ಅಲ್ಲಿಗೆ ಮಧ್ಯಂತರ. ಒಟ್ಟಿನಲ್ಲಿ ಭೀಮ ಚಿತ್ರ ಫಸ್ಟ್ ಹಾಫ್ ಚಿಂದಿಗುರು. ಸ್ನೇಹಿತರೆ, ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಸಿನಿಮಾ ಸೂಪರ್ ಆಗಿದೆ.
ಎಲ್ಲರೂ ಹೋಗಿ ತಪ್ಪದೆ ಚಿತ್ರಮಂದಿರಲ್ಲಿ ಹೋಗಿ ನೋಡಿ. ಸ್ನೇಹಿತರೆ, ಅದರಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ದುನಿಯಾ ವಿಜಯ್ ಲಾಸ್ಟ್ ಸರ್ಪ್ರೈಸ್ ಎಂಟ್ರಿ ಇದೆ. ಆ ಎಂಟ್ರಿ ಮಿಸ್ ಮಾಡಕ್ ಹೋಗಬೇಡಿ. ಸ್ನೇಹಿತರೆ, ಇವತ್ತು ವಿಡಿಯೋ ಭೀಮಾ ಚಿತ್ರದ ರಿವ್ಯೂ ಬಗ್ಗೆ ಆಗಿತ್ತು. ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಭೀಮಾ ಚಿತ್ರ ನೋಡುತ್ತೀರಾ, ಸಿನಿಮಾ ಹೇಗನ್ನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.